ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೋರ್ಸ್ ಗ್ಯಾರೇಜ್. RX 135 ಬಂದಿದೆ ವರ್ಕಿಗೆ. ಕಿಂಗಿದ್ದು ಮೀಟ್ರ್ ಹಾಕಬೇಕು. ನೆಕ್ಸ್ಟ್ ಹೆಡ್ಲೈಟ್ ಚೇಂಜ್ ಮಾಡಲಿಕ್ಕೆ ಉಂಟು. ಫ್ರಂಟಿಗೆ ಡಿಸ್ಕ್ ಆಗಬೇಕು, ಸೀಟ್ ಚೇಂಜ್ ಆಗ್ತದೆ, ಟ್ಯಾಂಕ್ ಕಸ್ಟಮರ್ ತರ್ತಾನೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಕ್ವಿಕ್ ಥ್ರಾಟಲ್ ಆಗಬೇಕು, ಕೀ ಸೆಟ್ ಆಗಬೇಕು, ಸ್ವಿಚ್ ಸೆಟ್ ಆಗಬೇಕು. ನೆಕ್ಸ್ಟ್ ಇಂಜಿನ್ ವರ್ಕ್ ನೋಡಬೇಕೆಂತ ಅಂತ. ಇಂಡಿಕೇಟರ್ಸ್ ಎಲ್ಲ ಚೇಂಜ್ ಮಾಡಲಿಕ್ಕೆ ಉಂಟು. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಆ ಥರ ಮಾಡ್ತೇನೆ ನಾನು. ನೆಕ್ಸ್ಟ್ ಒಂದು ಓಪನ್ ಕ್ಯಾಟ್ಸ್ ಆಗಬೇಕಂತ ಹೇಳ್ತಿದ್ದಾರೆ. ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಹೇಳಿ. ಯಾರೆಲ್ಲ 2 ಸ್ಟ್ರೋಕ್ ಲವರ್ಸ್ ಇದ್ದಾರೆ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಸಮರೈದು ನೋಡೋದಾದರೆ ಡಿಸ್ಕ್ ಹಾಕ್ಲಿಕ್ಕೆ ಉಂಟು. ಪಲ್ಸರಿದು ಹಾಕುವಂತಿದ್ದೇನೆ, ಯಾಕಂತ ಹೇಳಿದರೆ ಸ್ವಲ್ಪ ಕಮ್ಮಿ ಬಜೆಟಲ್ಲಿ ಪಲ್ಸರ್ ಇದೆ ಬರೋದು. ಹಾಗೆ ಪಾರ್ಟ್ಸ್ ಸಿಗ್ತದೆ ನಿಮಗೆ, ಶೋರೂಮಲ್ಲಿ ಸಹ ಸಿಗ್ತದೆ, ಹೊರಗಡೆ ಸ್ಪೇರ್ ಪಾರ್ಟಲ್ಲಿ ಸಹ ಸಿಗ್ತದೆ, ತೊಂದರೆ ಇಲ್ಲ. ಬ್ಯಾಕಿಗೆ SD ರಿಮ್ ಹಾಕ್ಲಿಕ್ಕೆ ಉಂಟು, ಶಾಕ್ ಅಬ್ಸರ್ವ್ ಚೇಂಜ್ ಮಾಡಲಿಕ್ಕೆ ಉಂಟು, ಗೇರ್ ಲಿವರ್ ಚೇಂಜ್ ಮಾಡಲಿಕ್ಕೆ ಉಂಟು. ನೆಕ್ಸ್ಟ್ ಕ್ರ್ಯಾಶ್ ಗಾರ್ಡ್ಸ್ ಚೇಂಜ್ ಆಗಬೇಕು. ಟ್ಯಾಂಕಿ ನೋಡಿದೆ ಅಂತ ಅಂದ ಒಂದು ರಿಪೇಂಟ್ ಮಾಡೋದು, ಇಲ್ಲದ್ರೆ ರಿಪ್ಲೇಸ್ ಮಾಡೋದು. ನೆಕ್ಸ್ಟ್ ಇಂತೆಗೆ ಒಂದು ಕ್ಯಾರಿಯರ್ ವೆಲ್ಡ್ ಮಾಡಬೇಕಂತಿದ್ದೇನೆ. ತುಂಬ ಜನ ನೋಡಿದ್ದೇನೆ ನಾನು. ಇದಕ್ಕೆ ಸ್ಪ್ಲೆಂಡರ್ ಇದು ಕ್ಯಾರಿಯರನ್ನು ಕಟ್ ಮಾಡಿ ಇಲ್ಲಿಗೆ ಈ ಥರ ವೆಲ್ಡ್ ಮಾಡ್ತಾರೆ. ಅದಕ್ಕೆ ನೆಕ್ಸ್ಟ್ ಟಾಪ್ ಬಾಕ್ಸ್ ಹಾಕುವಂತ ಅದೆಲ್ಲ ಪ್ಲ್ಯಾನ್. ಮತ್ತು ಸೈಲೆನ್ಸರ್, ಈಗ ಶೋಗನಿದು ಮಫ್ಲರ್ ಇರುತ್ತೆ ಅದರಲ್ಲಿ, ಒಂದು ಇನ್ಬಿಲ್ಟ್ ಹಾಕುವಂತ. ನೆಕ್ಸ್ಟ್ ಇಂಜಿನ್ ಸ್ವಲ್ಪ ನಾಯ್ಸ್ ಉಂಟು, ಹಾಗೆ ಏರ್ ಫಿಲ್ಟರ್ಸ್ ಚೇಂಜ್ ಮಾಡಬೇಕು. ಎಫ್ ಸಿ ಆಯಿತು, ಹಾಗೇನು ಟೆನ್ಷನ್ ಇಲ್ಲ. FC ಗೆ ಮೇಯ್ನಾಗಿ ನೋಡೋದು ಹೆಡ್ಲೈಟ್, ಇಂಡಿಕೇಟರ್ ಆ್ಯಂಡ್ ಮಿರರ್ ಮಸ್ಟ್. ಮಿರರ್ ಬೇಕೇ ಬೇಕು. ಯಾವ ಮಿರರ್ ಹಾಕಿದ್ದು ತೊಂದರೆ ಇಲ್ಲ, ಅವರಿಗೆ ಮಿರರ್ ಇದ್ದರೆ ಆಯಿತು. ಇದಕ್ಕೆ ಈ ಥರ ಮಿರರ್ ಬರೋದು ಸಹ ಇಲ್ಲ, ಒಂಥರ ಸ್ಕ್ವೇರ್ ಟೈಪ್ ಬರೋದು. ಹ್ಯಾಂಡ್ಲ್ ಸಹ ಇದಲ್ಲ. ನೆಕ್ಸ್ಟ್ ಬ್ಯಾಕ್ ಸೈಡ್ ಸಹ ಹಾಗೆ, ಇಂಡಿಕೇಟರ್, ಬ್ರೇಕ್ ಲೈಟ್. ಮತ್ತು ಹಾರ್ನ್ ಕೆಲವೊಮ್ಮೆ ನೋಡ್ತಾರೆ, ಕೆಲವೊಮ್ಮೆ ನೋಡೋದಿಲ್ಲ. R2 ಇನ್ಸ್ಪೆಕ್ಟರ್ನ ಮೂಡ್ ಹೇಗಿರ್ತದೆ ಆ ಥರ ಇರ್ತದೆ. ಜಾಸ್ತಿ ಅವರೇನು ನೋಡೋದಿಲ್ಲ, ಇಂಜಿನ್ ನಂಬರ್, ಚೇಸಿ ನಂಬರ್ ನೋಡ್ತಾರೆ ಅಷ್ಟೇ. ಮತ್ತು ನೀವು ಬ್ಯಾಕಿಗೆ SD ರಿಮ್ ಆದರೂ ಹಾಕಿ, ಫ್ರಂಟಿಗೆ ಡಿಸ್ಕ್ ಹಾಕಿದರೆ ಕೆಲವೊಮ್ಮೆ ಅವರು ಪಾಸಿಂಗ್ ಕೊಡೋದಿಲ್ಲ, ಕೆಲವೊಮ್ಮೆ ಕೊಡ್ತಾರೆ. ಅದೇ ಅವರ ಮೂಡ್ ಹೇಗಿರ್ತದೆ ಹಾಗೆ. ಮತ್ತೇನು ಜಾಸ್ತಿ ನೋಡೋದು ಸಹ ಇಲ್ಲ ಅವರು. ಮೇಯ್ನಾಗಿ ಅದೇ ಹೆಡ್ಲೈಟ್, ಇಂಡಿಕೇಟರ್, ಬ್ರೇಕ್ ಲೈಟು, ಹಾರ್ನ್ ಅಷ್ಟೇ. ಆ್ಯಂಡ್ 2 ಸ್ಟ್ರೋಕ್ ಆಗಿದ್ದರೆ ಸ್ಮೋಕ್ ಸಹ ನೋಡೋದಿಲ್ಲ ಅವರು, ಜಸ್ಟ್ ಒಮ್ಮೆ ನೋಡ್ತಾರೆ ಅಷ್ಟೇ, ಮತ್ತೇನಿಲ್ಲ. ಎಲ್ಲ ಆರಾಮ್ಸೆ ಪಾಸಿಂಗ್ ಆಗ್ತದೆ, ಎಷ್ಟೇ ಹಳೆಯ ಗಾಡಿ ಇದ್ದರೆ ಸಹ ಪಾಸ್ ಆಗ್ತದೆ. ಇದರ ವರ್ಕಿದು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಹಾಗೆಯೇ ಮಾಡಿಕೊಂಡು ಹೋಗ್ತೇನೆ. ಇದರದ್ದು ವರ್ಕೆಲ್ಲ ನೋಡ್ಬೋದು. ಇದರದ್ದೆಲ್ಲ ವೀಡಿಯೋಸ್ ನಾನು ಈ ವಿಡಿಯೋದ ಕೆಳಗೆ ಇದರ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ ಲಿಂಕ್ಸ್, ಹೋಗಿ ನೋಡಿ, ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಇದರದ್ದು ಫೋಟೋಸ್ ಎಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೇನೆ. ಒಂದು ಇನ್ಸ್ಟಾಗ್ರಾಮಲ್ಲಿ ಸಹ ಒಂದು ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.